ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಮೊದಲಿನ 3 ವಿಡಿಯೋಗಳಲ್ಲಿ ಪೂರ್ವ ಪೀಠಿಕೆಯನ್ನು ತಿಳಿಸಿದ್ದೇನೆ. ಈಗ ವಿಷ್ಣು ಸಹಸ್ರನಾಮದ ಒಂದೊಂದು ಶ್ಲೋಕ ಮತ್ತು ಅದರ ಅರ್ಥವನ್ನು ಹೇಳುತ್ತಾ ಹೋಗುತ್ತೇನೆ. ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯ ಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಈ ಜಗತ್ತಿನ ಕಾರಣಕರ್ತ ಪರಬ್ರಹ್ಮ, ಸರ್ವವ್ಯಾಪಿಯಾಗಿರುವ ಪರಮಾತ್ಮನನ್ನು ವಿಷ್ಣು ಎನ್ನುವರು. ನಾದಲೋಲ, ನಾದಬ್ರಹ್ಮ, ಪರಮಾತ್ಮ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳಿಗೆ ಪ್ರಭುವಾಗಿರುವವನು. ಭಗವಂತನು ರಜೋಗುಣವನ್ನು ಆಶ್ರಯಿಸಿ ಬ್ರಹ್ಮರೂಪದಿಂದ ಸಮಸ್ತ ಪ್ರಾಣಿಗಳನ್ನು ಸೃಷ್ಟಿಸುವನು. ತಮೋಗುಣವನ್ನು ಆಶ್ರಯಿಸಿ ರುದ್ರರೂಪದಿಂದ ಪ್ರಾಣಿಗಳನ್ನು ನಾಶ ಮಾಡುವನು. ಸೃಷ್ಟಿ ಮತ್ತು ಸಂಹಾರ ಶಕ್ತಿಗಳು ಭಗವಂತನ ಅಧೀನದಲ್ಲಿವೆ. ಸತ್ವಗುಣಾಭಿಮಾನಿಯಾದ ವಿಷ್ಣುವು ಭೂತ ಎಂದರೆ ಪ್ರಾಣಿಗಳನ್ನು, ಭೃತ್ ಎಂದರೆ ಪೋಷಿಸುವವನು. ಭೂತಗಳಿಗೆ ಆಧಾರವಾಗಿರುವುದರಿಂದ ಭಗವಂತನಿಗೆ ಭೂತಭೃತ್ ಎನ್ನುವರು. ಪರಿಪೂರ್ಣನು ಹಾಗೂ ನಿತ್ಯನಾಗಿರುವವನು. ಸರ್ವಭೂತಗಳಲ್ಲಿ ಅಂತರ್ಯಾಮಿಯಾಗಿರುವುದರಿಂದ ಪರಮಾತ್ಮನು ಭೂತಗಳನ್ನು ಸೃಷ್ಟಿಸಿ ಬೆಳೆಸುವುದರಿಂದ ಭೂತಭಾವನ ಎಂಬ ಹೆಸರು ಹೊಂದಿರುವನು.